ಈಗ ಬರ್ತಿರೋ ಸುದ್ದಿ ಪ್ರಕಾರ ಶ್ರೀತೇಜ ರೇವತಿಯವರ ಮಗ ಶ್ರೀತೇಜ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾನೆ. ಇದು ಭಾಳ ಒಂದು ಪಾಸಿಟಿವ್ ಸುದ್ದಿ ನಮಗೆ ಎಲ್ಲರಿಗೂ ಕೂಡ. ಒಂದು ಮಗು ಬದುಕತ್ತೆ ಅಂತಂದರೆ ಒಳ್ಳೆ ವಿಚಾರ. ಸೊ 2 ಕೋಟಿ ಒಂದು ಕಡೆ ಮಗು ಚೇತರಿಸ್ಕೊಳ್ತಾ ಇದೆ ಅಂತೇಳಿ. ಬನ್ನಿ ಮುಂದಿನ ಸುದ್ದಿಯತ್ತ. ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಹ್ಯಾಟ್ರಿಕ್ ಹೀರೋ ಅನಾರೋಗ್ಯದಿಂದ ಬಳಲ್ತಾ ಇದ್ದರು. ಎಲ್ಲರಿಗೂ ಗೊತ್ತಿದೆ ಏನು ಅನಾರೋಗ್ಯ ಅಂತೇಳಿ. ಆದರೆ ಯಾವ ಮೀಡಿಯಾ ಕೂಡ ಅದನ್ನು ಹೇಳೋಕ್ಕೆ ಹೋಗಿಲ್ಲ. ಯಾಕಂದರೆ ಶಿವಣ್ಣನ ಅಷ್ಟು ಪ್ರೀತಿ ಮಾಡುತ್ತೀರಿ. ಶಿವಣ್ಣಗೆ ಏನಾಗೋದಿಲ್ಲ ಅಂತ ಎಲ್ರಿಗೂ ಗೊತ್ತಿದೆ ರೀ. ಶಿವಣ್ಣ ವಾಪಸ್ ಬಂದೇ ಬರ್ತಾರೆ ಅಂತ ಗೊತ್ತಿದೆ ರೀ. ಅಮೆರಿಕಾಗೆ ಹೋಗಿ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡ್ರು, ಆಪರೇಷನ್ ಸಕ್ಸಸ್ ಆಗಿದೆ. ಇಷ್ಟಕ್ಕೆ ಇವತ್ತು ಹೇಳ್ತಾ ಇದ್ದೀವಿ ಶಿವಣ್ಣಗೆ ಏನಾಗಿತ್ತು. ಬನ್ನಿ ನೋಡೋಣ. ಕೋಟ್ಯಾಂತರ ಅಭಿಮಾನಿಗಳ ಪ್ರಾರ್ಥನೆ ಫಲಿಸಿದೆ. ದೇವರಿಗೆ ಸಲ್ಲಿಸಿದ ಪೂಜೆ ಈಡೇರಿದೆ. ಚಂದನವನದ ತಾರೆಯರ ಶುಭ ಹಾರೈಕೆ ಫಲ ಕೊಟ್ಟಿದೆ. ಕರುನಾಡ ಚಕ್ರವರ್ತಿ, ಸೆಂಚುರಿ ಸ್ಟಾರ್, ದೊಡ್ಮನೆಯ ಹಿರಿಯ ಕುಡಿ ಮೊದಲ ಜಯ ಸಾಧಿಸಿದ್ದಾರೆ. ಶಿವಣ್ಣ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ. ಅಮೆರಿಕದಲ್ಲಿ ಶಿವಣ್ಣ ಸರ್ಜರಿ ಸಕ್ಸಸ್. ಕರುನಾಡ ವೈದ್ಯರಿಂದಲೇ ಶಿವಣ್ಣಗೆ ಆಪರೇಷನ್. ಅಮೆರಿಕದ ಫ್ಲೋರಿಡಾದ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ನಟ ಶಿವರಾಜ್ ಕುಮಾರ್ಗೆ ಸರ್ಜರಿ ಮಾಡಲಾಯಿತು. ಭಾರತೀಯ ಕಾಲಮಾನದ ಪ್ರಕಾರ ಶಿವಣ್ಣರನ್ನ ಸಂಜೆ 6 ಗಂಟೆಗೆ ಆಪರೇಷನ್ ಥಿಯೇಟರ್ಗೆ ಕರೆದುಕೊಂಡು ಹೋಗಿ ಸತತ 4 ಗಂಟೆಗಳ ಕಾಲ ಸರ್ಜರಿ ಮಾಡಲಾಗಿದೆ. ಕರ್ನಾಟಕ ವೈದ್ಯ ಡಾಕ್ಟರ್ ಮುರುಗೇಶ್ ನೇತೃತ್ವದಲ್ಲಿ ನಡೆದ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ. ಕರುನಾಡ ಚಕ್ರವರ್ತಿಗೆ ಮೂತ್ರಪಿಂಡ ಕ್ಯಾನ್ಸರ್. ಶಿವಣ್ಣಗೆ ಕೃತಕ ಮೂತ್ರಪಿಂಡ ಅಳವಡಿಕೆ. ನಿಜ, ನಮ್ಮೆಲ್ಲರ ಪ್ರೀತಿಯ ಶಿವಣ್ಣಗೆ ಮೂತ್ರಪಿಂಡ ಕ್ಯಾನ್ಸರ್ ಆಗಿತ್ತು ಅಂತ ಖುದ್ದು ಸರ್ಜರಿ ಮಾಡಿದ ಡಾಕ್ಟರ್ ಮುರುಗೇಶ್ ಮನೋಹರ್ ತಿಳಿಸಿದ್ದಾರೆ. ಕ್ಯಾನ್ಸರ್ ಇರೋ ಕಾರಣ ಶಿವಣ್ಣರ ಮೂತ್ರಪಿಂಡವನ್ನ ತೆಗೆದು ಕೃತಕ ಮೂತ್ರಪಿಂಡ ಹಾಕಲಾಗಿದೆ ಅಂತ ಹೇಳಿದ್ರು. Today, Mr. Shivana's surgery went very well. He had the cancerous bladder removed completely with a complete clearance of the disease. Following this, he had an artificial bladder recreated using his own intestine. Mr. Shivana is a very strong person mentally and physically. ಕೆಲವೇ ದಿನಗಳಲ್ಲಿ ಶಿವಣ್ಣ ಕಮ್ಬ್ಯಾಕ್. ಕ್ಯಾನ್ಸರ್ ಅಂತ ಮಾರಕ ಕಾಯಿಲೆಯನ್ನು ಶಿವಣ್ಣ ದಿಟ್ಟತನದಿಂದಲೇ ಎದುರಿಸಿದ್ದಾರೆ. ಕುಗ್ಗದೆ ಜಗ್ಗದೆ ಹೋರಾಡಿ ಗೆದ್ದಿದ್ದಾರೆ. ಕೆಲವೇ ದಿನಗಳಲ್ಲಿ ಕರುನಾಡ ಚಕ್ರವರ್ತಿ ಕಮ್ಬ್ಯಾಕ್ ಮಾಡಲಿದ್ದಾರೆ. ಶಿವಣ್ಣ ಸರ್ಜರಿ ನೆನೆದು ಗೀತಕ್ಕ ಭಾವುಕ. ಈವನ್ಗೆ ನಮಗೆ ಅಭಿಮಾನಿ ದೇವರುಗಳ ನಂತರ ನಮ್ಮ ಡಾಕ್ಟರ್ ಕೂಡ ನಮಗೆ ದೇವ್ರ ತರನೇ ಆಗಿದ್ದಾರೆ. ಯಾಕಂದ್ರೆ ಶಿವಣ್ಣ ಇದರಲ್ಲಿ ಆಪರೇಷನ್ ಚೆನ್ನಾಗಾಯ್ತು. ಆಮೇಲೆ ಅವ್ರನ್ನ ಇವಾಗ ICUಗೆ ಶಿಫ್ಟ್ ಮಾಡಿದ್ದಾರೆ. ಎಲ್ಲ ಪ್ಯಾರಾಮೀಟರ್ಸ್ ಡಾಕ್ಟರ್ ನಿಮ್ಗೆಲ್ಲಾನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಭಿಮಾನಿ ದೇವರಿಗೆ ಗೀತಕ್ಕ ಧನ್ಯವಾದ. ಸೊ ನೀವೆಲ್ಲರೂ ಶಿವರಾಜ್ ಕುಮಾರ್ ಅವ್ರಿಗೋಸ್ಕರ ನೀವು ಪೂಜೆಗಳನ್ನ ಮಾಡಿದ್ರಿ, ಅವರಿಗೆ ಒಳ್ಳೇದಾಗ್ಲಿ ಅಂತ ಬಯಸಿದ್ರಿ. ಆಮೇಲೆ ದೊಡ್ಡವರು ಅವ್ರಿಗೆಲ್ಲರೂ ಆಶೀರ್ವಾದ ಮಾಡಿದಿರ. ನೀವೆಲ್ಲರೂ ಶಿವಣ್ಣವ್ರು ಚೆನ್ನಾಗಾಗಿ ಇವತ್ತು ಆಪರೇಷನ್ ಆಗಿ ಸಕ್ಸಸ್ ಆಗಕ್ಕೆ ನಮ್ಮ ಡಾಕ್ಟರ್ ಮನೋಹರ್ ಅವರೇ ಕಾರಣ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆದಷ್ಟು ಬೇಗ ಶಿವಣ್ಣ ಗುಣಮುಖರಾಗಿ ಬರಲಿ, ಮತ್ತೆ ನಗುಮುಖದಲ್ಲಿ ಕರುನಾಡಿಗೆ ಮರಳಲಿ. ಅದೇ ಎನರ್ಜಿಯಲ್ಲಿ ದೊಡ್ಡಮನೆಗೆ ಹಿಂತಿರುಗ್ಲಿ. ನಿಮಗಾಗಿ ಇಡೀ ಕರುನಾಡು ಕಾಯ್ತಿದೆ. ಶಿವಣ್ಣನನ್ನ ನೋಡಲು ಹಂಬಲಿಸುತ್ತಿದೆ. ಬೇಗ ಬನ್ನಿ ಶಿವಣ್ಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶಿವಣ್ಣ ಅವ್ರಿಗೆ ಏನಾಗಿತ್ತು ಅಂತ ಮೊದಲೇ ಮೀಡಿಯಾ ಗೊತ್ತಿತ್ತು. ಬಟ್ ಯಾವುದೇ ಮೀಡಿಯಾ ಅದನ್ನು ಹೇಳಲಿಲ್ಲ. ಇವತ್ತು ಯಾವ ಆಸ್ಪತ್ರೆಗೆ ಹೋದರು ಅಂತ ಹೇಳುವಾಗ ಅದು ನಿಮ್ಗೆ ಗೊತ್ತಾಗುತ್ತೆ. ಎಲ್ಲರಿಗೂ ಗೊತ್ತಿತ್ತು. ಆ ಗೌಪ್ಯತೆಯನ್ನು ಕಾಪಾಡ್ಕೊಳ್ಳೋದು ಹೇಗೆ ಅಂತೇಳಿ ಮೀಡಿಯಾಗೆ ಯಾರು ಕಲಿಸ್ಬೇಕಾಗಿಲ್ಲ. ಅದನ್ನು ನಾವು ಮಾಡ್ತೀವಿ ನಾವು. ಯಾಕಂದರೆ ಶಿವಣ್ಣ ನಡ್ಕೊಂಡ ರೀತಿ, ಶಿವಣ್ಣ ಇದ್ದ ರೀತಿ, ಶಿವಣ್ಣ ಎಂಥ ಸ್ಟಾರು, ರಾಜ್ಕುಮಾರ್ ಮಗ. ಬಟ್ ಯಾವ ಹಮ್ಮು ಬಿಮ್ಮು ಏನೂ ಇಲ್ಲದೆ. ಇನ್ನೊಂದು ಹೇಳ್ತೀನಿ ವೀಕ್ಷಕರೇ, ಬಹುಶಃ ಇಡೀ ಮೀಡಿಯಾಗಳ ಸಿನಿಮಾ ರಿಪೋರ್ಟರ್ಗಳಿಗೆ ಗೊತ್ತಿರ್ಬೋದು. ನಿನ್ನೆ ಜಾಯ್ನ್ ಆಗಿರುವಂತಹ ಒಬ್ಬ ಟ್ರೈನಿ ರಿಪೋರ್ಟ್ರ್ ಹೋಗಿ ಶಿವಣ್ಣ ಅವರ ಹತ್ರ ಇಂಟರ್ವ್ಯೂ ಕೇಳಿದರೆ ಕೂಡ ಮಾಡಿಕೊಟ್ಟಂಥ ಇತಿಹಾಸ ಯಾರಿಗಾದ್ರಿದ್ರೆ ಅದು ಶಿವಣ್ಣ ಅವರಿಗೆ. ಈಗ ಬರ್ತಿರೋ ಸುದ್ದಿ ಪ್ರಕಾರ ಶ್ರೀತೇಜ ರೇವತಿಯವರ ಮಗ ಶ್ರೀತೇಜ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾನೆ. ಇದು ಭಾಳ ಒಂದು ಪಾಸಿಟಿವ್ ಸುದ್ದಿ ನಮಗೆ ಎಲ್ಲರಿಗೂ ಕೂಡ. ಒಂದು ಮಗು ಬದುಕತ್ತೆ ಅಂತಂದರೆ ಒಳ್ಳೆ ವಿಚಾರ. ಸೊ 2 ಕೋಟಿ ಒಂದು ಕಡೆ ಮಗು ಚೇತರಿಸ್ಕೊಳ್ತಾ ಇದೆ ಅಂತೇಳಿ. ಬನ್ನಿ ಮುಂದಿನ ಸುದ್ದಿಯತ್ತ. ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಹ್ಯಾಟ್ರಿಕ್ ಹೀರೋ ಅನಾರೋಗ್ಯದಿಂದ ಬಳಲ್ತಾ ಇದ್ದರು. ಎಲ್ಲರಿಗೂ ಗೊತ್ತಿದೆ ಏನು ಅನಾರೋಗ್ಯ ಅಂತೇಳಿ. ಆದರೆ ಯಾವ ಮೀಡಿಯಾ ಕೂಡ ಅದನ್ನು ಹೇಳೋಕ್ಕೆ ಹೋಗಿಲ್ಲ. ಯಾಕಂದರೆ
ಶಿವಣ್ಣನ ಅಷ್ಟು ಪ್ರೀತಿ ಮಾಡ್ತೀರಿ. ಶಿವಣ್ಣಗೆ ಏನಾಗೋದಿಲ್ಲ ಅಂತ ಎಲ್ರಿಗೂ ಗೊತ್ತಿದೆ ರೀ. ಶಿವಣ್ಣ ವಾಪಸ್ ಬಂದೇ ಬರ್ತಾರೆ ಅಂತ ಗೊತ್ತಿದೆ ರೀ. ಅಮೆರಿಕಾಗೆ ಹೋಗಿ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡ್ರು, ಆಪರೇಷನ್ ಸಕ್ಸಸ್ ಆಗಿದೆ. ಇಷ್ಟಕ್ಕೆ ಇವತ್ತು ಹೇಳ್ತಾ ಇದ್ದೀವಿ ಶಿವಣ್ಣಗೆ ಏನಾಗಿತ್ತು, ಬನ್ನಿ ನೋಡೋಣ. ಕೋಟ್ಯಾಂತರ ಅಭಿಮಾನಿಗಳ ಪ್ರಾರ್ಥನೆ ಫಲಿಸಿದೆ. ದೇವರಿಗೆ ಸಲ್ಲಿಸಿದ ಪೂಜೆ ಈಡೇರಿದೆ. ಚಂದನವನದ ತಾರೆಯರ ಶುಭ ಹಾರೈಕೆ ಫಲ ಕೊಟ್ಟಿದೆ. ಕರುನಾಡ ಚಕ್ರವರ್ತಿ, ಸೆಂಚುರಿ ಸ್ಟಾರ್, ದೊಡ್ಮನೆಯ ಹಿರಿಯ ಕುಡಿ ಮೊದಲ ಜಯ ಸಾಧಿಸಿದ್ದಾರೆ. ಶಿವಣ್ಣ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ. ಅಮೆರಿಕದಲ್ಲಿ ಶಿವಣ್ಣ ಸರ್ಜರಿ ಸಕ್ಸಸ್. ಕರುನಾಡ ವೈದ್ಯರಿಂದಲೇ ಶಿವಣ್ಣಗೆ ಆಪರೇಷನ್. ಅಮೆರಿಕದ ಫ್ಲೋರಿಡಾದ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ನಟ ಶಿವರಾಜ್ ಕುಮಾರ್ಗೆ ಸರ್ಜರಿ ಮಾಡಲಾಯಿತು. ಭಾರತೀಯ ಕಾಲಮಾನದ ಪ್ರಕಾರ ಶಿವಣ್ಣರನ್ನ ಸಂಜೆ 6 ಗಂಟೆಗೆ ಆಪರೇಷನ್ ಥಿಯೇಟರ್ಗೆ ಕರೆದುಕೊಂಡು ಹೋಗಿ ಸತತ 4 ಗಂಟೆಗಳ ಕಾಲ ಸರ್ಜರಿ ಮಾಡಲಾಗಿದೆ. ಕರ್ನಾಟಕ ವೈದ್ಯ ಡಾಕ್ಟರ್ ಮುರುಗೇಶ್ ನೇತೃತ್ವದಲ್ಲಿ ನಡೆದ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ. ಕರುನಾಡ ಚಕ್ರವರ್ತಿಗೆ ಮೂತ್ರಪಿಂಡ ಕ್ಯಾನ್ಸರ್. ಶಿವಣ್ಣಗೆ ಕೃತಕ ಮೂತ್ರಪಿಂಡ ಅಳವಡಿಕೆ. ನಿಜ, ನಮ್ಮೆಲ್ಲರ ಪ್ರೀತಿಯ ಶಿವಣ್ಣಗೆ ಮೂತ್ರಪಿಂಡ ಕ್ಯಾನ್ಸರ್ ಆಗಿತ್ತು ಅಂತ ಖುದ್ದು ಸರ್ಜರಿ ಮಾಡಿದ ಡಾಕ್ಟರ್ ಮುರುಗೇಶ್ ಮನೋಹರ್ ತಿಳಿಸಿದ್ದಾರೆ. ಕ್ಯಾನ್ಸರ್ ಇರೋ ಕಾರಣ ಶಿವಣ್ಣರ ಮೂತ್ರಪಿಂಡವನ್ನ ತೆಗೆದು ಕೃತಕ ಮೂತ್ರಪಿಂಡ ಹಾಕಲಾಗಿದೆ ಅಂತ ಹೇಳಿದ್ರು. Today, Mr. Shivana's surgery went very well. He had the cancerous bladder removed completely with a complete clearance of the disease. Following this, he had an artificial bladder recreated using his own intestine. Mr. Shivana is a very strong person mentally and physically. ಕೆಲವೇ ದಿನಗಳಲ್ಲಿ ಶಿವಣ್ಣ ಕಮ್ಬ್ಯಾಕ್. ಕ್ಯಾನ್ಸರ್ ಅಂತ ಮಾರಕ ಕಾಯಿಲೆಯನ್ನು ಶಿವಣ್ಣ ದಿಟ್ಟತನದಿಂದಲೇ ಎದುರಿಸಿದ್ದಾರೆ. ಕುಗ್ಗದೆ ಜಗ್ಗದೆ ಹೋರಾಡಿ ಗೆದ್ದಿದ್ದಾರೆ. ಕೆಲವೇ ದಿನಗಳಲ್ಲಿ ಕರುನಾಡ ಚಕ್ರವರ್ತಿ ಕಮ್ಬ್ಯಾಕ್ ಮಾಡಲಿದ್ದಾರೆ. ಶಿವಣ್ಣ ಸರ್ಜರಿ ನೆನೆದು ಗೀತಕ್ಕ ಭಾವುಕ. ಈವನ್ಗೆ ನಮಗೆ ಅಭಿಮಾನಿ ದೇವರುಗಳ ನಂತರ ನಮ್ಮ ಡಾಕ್ಟರ್ ಕೂಡ ನಮಗೆ ದೇವ್ರ ತರನೇ ಆಗಿದ್ದಾರೆ. ಯಾಕಂದ್ರೆ ಶಿವಣ್ಣ ಇದರಲ್ಲಿ ಆಪರೇಷನ್ ಚೆನ್ನಾಗಾಯ್ತು. ಆಮೇಲೆ ಅವ್ರನ್ನ ಇವಾಗ ICUಗೆ ಶಿಫ್ಟ್ ಮಾಡಿದ್ದಾರೆ. ಎಲ್ಲ ಪ್ಯಾರಾಮೀಟರ್ಸ್ ಡಾಕ್ಟರ್ ನಿಮ್ಗೆಲ್ಲಾನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಭಿಮಾನಿ ದೇವರಿಗೆ ಗೀತಕ್ಕ ಧನ್ಯವಾದ. ಸೊ ನೀವೆಲ್ಲರೂ ಶಿವರಾಜ್ ಕುಮಾರ್ ಅವ್ರಿಗೋಸ್ಕರ ನೀವು ಪೂಜೆಗಳನ್ನ ಮಾಡಿದ್ರಿ, ಅವರಿಗೆ ಒಳ್ಳೇದಾಗ್ಲಿ ಅಂತ ಬಯಸಿದ್ರಿ. ಆಮೇಲೆ ದೊಡ್ಡವರು ಅವ್ರಿಗೆಲ್ಲರೂ ಆಶೀರ್ವಾದ ಮಾಡಿದಿರ. ನೀವೆಲ್ಲರೂ ಶಿವಣ್ಣ ಅವ್ರು ಚೆನ್ನಾಗಾಗಿ ಇವತ್ತು ಆಪರೇಷನ್ ಆಗಿ ಸಕ್ಸಸ್ ಆಗೋಕ್ಕೆ ನಮ್ಮ ಡಾಕ್ಟರ್ ಮನೋಹರ್ ಅವರೇ ಕಾರಣ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆದಷ್ಟು ಬೇಗ ಶಿವಣ್ಣ ಗುಣಮುಖರಾಗಿ ಬರಲಿ, ಮತ್ತೆ ನಗುಮುಖದಲ್ಲಿ ಕರುನಾಡಿಗೆ ಮರಳಲಿ, ಅದೇ ಎನರ್ಜಿಯಲ್ಲಿ ದೊಡ್ಮನೆಗೆ ಹಿಂತಿರುಗ್ಲಿ. ನಿಮಗಾಗಿ ಇಡೀ ಕರುನಾಡು ಕಾಯ್ತಿದೆ. ಶಿವಣ್ಣನನ್ನ ನೋಡಲು ಹಂಬಲಿಸುತ್ತಿದೆ. ಬೇಗ ಬನ್ನಿ ಶಿವಣ್ಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶಿವಣ್ಣ ಅವ್ರಿಗೆ ಏನಾಗಿತ್ತು ಅಂತ ಮೊದಲೇ ಮೀಡಿಯಾ ಗೊತ್ತಿತ್ತು, ಬಟ್ ಯಾವುದೇ ಮೀಡಿಯಾ ಅದನ್ನು ಹೇಳಲಿಲ್ಲ. ಇವತ್ತು ಯಾವ ಆಸ್ಪತ್ರೆಗೆ ಹೋದ್ರು ಅಂತ ಹೇಳುವಾಗ ಅದು ನಿಮ್ಗೆ ಗೊತ್ತಾಗುತ್ತೆ. ಎಲ್ಲರಿಗೂ ಗೊತ್ತಿತ್ತು. ಆ ಗೌಪ್ಯತೆಯನ್ನು ಕಾಪಾಡ್ಕೊಳ್ಳೋದು ಹೆಂಗೆ ಅಂತೇಳಿ ಮೀಡಿಯಾಗೆ ಯಾರು ಕಲಿಸ್ಬೇಕಾಗಿಲ್ಲ, ಅದನ್ನು ನಾವು ಮಾಡ್ತೀವಿ ನಾವು. ಯಾಕಂದರೆ ಶಿವಣ್ಣ ನಡ್ಕೊಂಡ ರೀತಿ, ಶಿವಣ್ಣ ಇದ್ದ ರೀತಿ, ಶಿವಣ್ಣ ಎಂಥ ಸ್ಟಾರು, ರಾಜ್ಕುಮಾರ್ ಮಗ, ಬಟ್ ಯಾವ ಹಮ್ಮು ಬಿಮ್ಮು ಏನೂ ಇಲ್ಲದೆ. ಇನ್ನೊಂದು ಹೇಳ್ತೀನಿ ವೀಕ್ಷಕರೇ, ಬಹುಶಃ ಇಡೀ ಮೀಡಿಯಾಗಳ ಸಿನಿಮಾ ರಿಪೋರ್ಟರ್ಗಳಿಗೆ ಗೊತ್ತಿರ್ಬೋದು, ನಿನ್ನೆ ಜಾಯ್ನ್ ಆಗಿರುವಂತಹ ಒಬ್ಬ ಟ್ರೈನಿ ರಿಪೋರ್ಟರ್ ಹೋಗಿ ಶಿವಣ್ಣ ಅವರ ಹತ್ರ ಇಂಟರ್ವ್ಯೂ ಕೇಳಿದರೆ ಕೂಡ ಮಾಡಿಕೊಟ್ಟಂಥ ಇತಿಹಾಸ ಯಾರಿಗಾದ್ರಿದ್ರೆ ಅದು ಶಿವಣ್ಣ ಅವರಿಗೆ. ವಿಚಾರಣೆಯ ಬೆನ್ನಲ್ಲೇ ಪುಷ್ಪಾ 2 ಚಿತ್ರ ತಂಡ ಮಹತ್ವದ ನಿರ್ಧಾರಕ್ಕೆ ಬಂದಿದೆ. ಪರಿಹಾರದ ಮೊತ್ತವನ್ನ 2 ಕೋಟಿ ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ನಟ ಅಲ್ಲು ಅರ್ಜುನ್, ಸಿಎಂ ರೇವಂತ್ ರೆಡ್ಡಿ ವಾಗ್ವಾದದ ಮಧ್ಯೆ ಮತ್ತೊಂದು ಅಹಿತಕರ ಘಟನೆ ನಡೆದಿತ್ತು. ಕೆಲ ಯುವಕರು ಅಲ್ಲು ಅರ್ಜುನ್ ಮನೆಗೆ ನುಗ್ಗಿ ದಾಂಧಲೆ ನಡೆಸಿದ್ರು. ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ ರೇವತಿ ಕುಟುಂಬಕ್ಕೆ 1 ಕೋಟಿ ಪರಿಹಾರ ನೀಡುವಂತೆ ಒತ್ತಾಯಿಸಿದ್ರು. ಇದೀಗ ಪರಿಹಾರದ ಮೊತ್ತವನ್ನ 1 ಕೋಟಿಗೆ ಏರಿಕೆ ಮಾಡಿದ್ದಾರೆ. ಪುಷ್ಪಾ 2 ನಿರ್ಮಾಪಕರು 50 ಲಕ್ಷ, ನಿರ್ದೇಶಕ ಸುಕುಮಾರ್ 50 ಲಕ್ಷ ಪರಿಹಾರ ನೀಡಲು ನಿರ್ಧಾರ ಮಾಡಿದ್ದಾರೆ. ಚಿಕಿತ್ಸೆಗೆ ಸ್ಪಂದಿಸಿದ ರೇವತಿ ಮಗ. ಸಂಧ್ಯಾ ಥಿಯೇಟರ್ ಬಳಿ ನಡೆದ
ಕಾಲ್ತುಣಿತದಲ್ಲಿ ರೇವತಿ ಸಾವನ್ನಪ್ಪಿದ್ದಾರೆ. ರೇವತಿ ಮಗ 9 ವರ್ಷದ ಶ್ರೀ ತೇಜಗೆ ಇನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ದುರಂತ ಏನಂದ್ರೆ ತನ್ನ ತಾಯಿ ಸಾವನ್ನಪ್ಪಿರೋ ಸುದ್ದಿಯೇ ಶ್ರೀ ತೇಜಗೆ ಇನ್ನೂ ಗೊತ್ತಾಗಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.